ವೀಕ್ಷಕರೇ, ನಿಮ್ಗೊಂದು ಹೊಸ ಎಪಿಸೋಡ್ ಕೊಡಬೇಕು ಅಂತ ವಿಭಿನ್ನವಾಗಿ ವಿಡಿಯೋವನ್ನ ಮಾಡ್ತಾ ಇದ್ದೀನಿ. ಅದು ಏನಪ್ಪಾ ಅಂತ ಅಂದ್ರೆ ಹಮ್ಕು ಡುಮ್ಕು ಹಮ್ಕು ಡುಮ್ಕು ಹಮ್ಕು ಡುಮ್ಕು 24 ಆರ್ಮಿ ತರ ಕಾಯ್ತೀನಿ ಅಂತೇಳಿ ಧ್ರುವ ಸರ್ಜರ್ ಹತ್ರ ಹೋಗ್ಬಿಟ್ಟು ಒಂದು ವಿಡಿಯೋ ಮಾಡಿ ವೈರಲ್ ಆದಂತ ಹುಡುಗ ಇವತ್ತು ಜಿ ಕನ್ನಡಕ್ಕೆ ಹೋಗಿ ಒಂದು ವೇದಿಕೆ ಸಿಕ್ಕಿದೆ. ಇನ್ನೊಂದು ಹುಡುಗಿ ಗೊತ್ತಲ್ಲ, ಕೇರ್ಪೇಟೆ ಮೂಲದ ಹುಡುಗಿ, ಒಂದು ಹಾಡನ್ನ ವಿಚಿತ್ರವಾಗಿ ಹಾಡಿ ಪ್ರೇಮಸಾದಂತ ಹುಡುಗಿ. ಹೂವಿನ ಬಾಡದಂತೆ ಯಾರಿಗೂ ಕಾಣದಂತೆ, ಈ ರೀತಿಯಾಗಿ ಹಾಡಂತಹ ಹುಡುಗಿ. ಇಂಥವ್ರಿಗೆಲ್ಲ ಸ್ಟೇಜನ್ನು ಸಿಕ್ಕಿದೆ ಸ್ನೇಹಿತರೆ. ಆದರೆ ಒಳ್ಳೊಳ್ಳೆ ರೀತಿಯಲ್ಲಿ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಕೊಟ್ಕೊಂಡು ವಿಡಿಯೋವನ್ನ ಮಾಡ್ತಾ ಇರೋಂಥ ಪ್ರತಿಭೆಗಳಿಗೆ ಒಂದು ಚಾನ್ಸ್ ಸಿಗ್ತಾ ಇಲ್ಲ. ಇನ್ಮೇಲೆ ಎಲ್ಲರೂ ಕೂಡ ಈ ರೀತಿಯಾಗಿ ಬಟ್ಟೆ ಬಿಚ್ಕೊಂಡು ಕುಣಿಯುವಂಥದ್ದು, ಎಕರ ಪೆಕರ ಥರ ಹಾಡೋವಂಥದ್ದು, ಈ ರೀತಿಯಾಗಿ ಮಾಡಿಬಿಟ್ರೆ ರಿಯಾಲಿಟಿ ಶೋಗಳಲ್ಲಿ ನಮಗೂ ಕೂಡ ಚಾನ್ಸ್ ಸಿಗುತ್ತೆ ಕಣ್ರಿ. ರಾಘವೇಂದ್ರ ಹುಣಸೂರ್ ಅವರೇ, ದಯಮಾಡಿ ವಿಡಿಯೋವನ್ನ ನೋಡಿದ್ರೆ ನಮಗೂ ಕೂಡ ಚಾನ್ಸ್ ಕೊಡಿ. ನಮ್ಮದೇ ಆದಂಥ ಒಂದು ಅಲ್ಪ ಸ್ವಲ್ಪ ಕಲೆಯನ್ನು ನಿಮ್ಮ ಸ್ಟೇಜ್ ಮೇಲೆ ಪ್ರದರ್ಶನ ಮಾಡ್ತೀವಿ, ಮೆಚ್ಚುಗೆ ಆಯ್ತು ಅಂತ ಅಂದರೆ ನಮಗೂ ಕೂಡ ಒಂದು ಚಾನ್ಸ್ ಕೊಡಿ. ಅಲ್ಲ ರೀ ರಾಘವೇಂದ್ರ ಹುಣಸೂರ್ ಅವರೇ, ನೀವು ಒಂದು ಮಾತು ಹೇಳಿದ್ರಿ ಹಿಂದೆ, ಡಾಕ್ಟರ್ ಬ್ರೋಹನ್ನ ಕರೆಸಿ ಟಿವಿ ಚಾನಲ್ಗೆ ಅಂತ ಹೇಳಿದಾಗ ನೀವು ಏನಂತ ಹೇಳಿದ್ರಿ? ಡಾಕ್ಟರ್ ಬ್ರೋ ನಿಮ್ಮ ಅಜ್ಜಿ ಗೊತ್ತಾ, ನಿಮ್ಮ ತಾತಂಗ್ ಗೊತ್ತಾ ಅಂತ ಯೂಟ್ಯೂಬರ್ ಹುಡುಗನನ್ನ ಕೇಳಿದ್ರಿ. ಆ ಹುಡುಗ ಗೊತ್ತಿಲ್ಲ ಅಂತ ಹೇಳಿದ್ರು. ಇವತ್ತು ಡಾಕ್ಟರ್ ಬ್ರೋ ಯಾರು ಅಂತ ಹೇಳಿ ಇವತ್ತು ಸುಮಾರು ಕರ್ನಾಟಕದಲ್ಲಿ ಕೇಳ್ಕೊಂಬನ್ನಿ. ಕಾಲೇಜ್ ಹೋಗೋ ಹುಡುಗನು ಹೇಳ್ತಾನೆ, ಸ್ಕೂಲಲ್ಲಿ ಓದೋ ಹುಡುಗನು ಕೂಡ ಡಾಕ್ಟರ್ ಬ್ರೋ ಯಾರು ಅಂತ ಹೇಳ್ತಾನೆ. ಅಂಥವ್ರನ್ನ ಬಿಟ್ಟು ಹಮ್ಕು ಡುಮ್ಕು ಹಾ ಅಂತ ಇಂಥವ್ರನ್ನ ಕರ್ಕೊಬಂದ್ಬಿಟ್ಟು ನೀವು ಸ್ಟೇಜನ್ನು ಕಲ್ಪಿಸ್ಕೊಟ್ಟಿದ್ದೀರಲ್ಲ, ಇದು ಸರಿನಾ? ಅದರಲ್ಲಿ ಬೇರೆ ಮಹಾನೀಯರು, ಜಗ್ಗೇಶ್ ಅವರು, ತಾರಾ ಮೇಡಮ್, ಯೋಗರಾಜ್ ಭಟ್ರು, ನೋಡಿ ಎಂತೆಂಥ ಪ್ರತಿಭೆಗಳು ನಮ್ಮ ಕರ್ನಾಟಕದಲ್ಲಿದೆ ಅಂತ ಅಂದರೆ, ಒಳ್ಳೊಳ್ಳೆ ಕಂಟೆಂಟ್ ಮಾಡುವಂತಹ ವ್ಯಕ್ತಿಗಳಿದೆ. ಅದಕ್ಕಾಗಿ ಸ್ಟ್ರಗಲ್ ಮಾಡಿ ವಿಡಿಯೋಗಳನ್ನು ಎಡಿಟಿಂಗ್ ಮಾಡಿ ಮತ್ತೊಂದು ಮಾಡಿ ದಿನಪೂರ್ತಿ ಮಾಡುವಂಥವ್ರು ಇದ್ದಾರೆ. ಒಳ್ಳೆ ಸಂದೇಶ ಕೊಡಬೇಕು, ಜನತೆಗೆ ಲೈಕ್ ಮಾಡಬೇಕು, ಇದಕ್ಕೆ ನಮಗೆ ಸಪೋರ್ಟ್ ಸಿಕ್ಕಿದ್ರೆ ನಾವು ಮುಂದೆ ಒಂದು ವಿಡಿಯೋಗಳನ್ನು ಮಾಡ್ತೀವಿ ಅಂತೇಳಿ ಸುಮಾರು ಜನ ಅಂದ್ಕೊಂಡಿದ್ದಾರೆ. ಆದರೆ ನೀವು ಈ ರೀತಿಯಾಗಿ ಇಂಥ ಹುಚ್ಚುಚ್ಚಾಗಿ ಆಡುವಂತಹ ವ್ಯಕ್ತಿಗಳಿಗೆ ನೀವು ಮಣೆ ಹಾಕಿ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ನಿಮ್ಮ TRPಗೋಸ್ಕರ ಇಂಥ ಹುಚ್ಚುಚ್ಚಾಗಿ ಆಡಿರುವಂಥವ್ರೆಲ್ಲರನ್ನೂ ಕೂಡ ಕರ್ಕೊಂಬಂದು ನೀವು ಮಾಡಿದರೆ ಕರ್ನಾಟಕದಲ್ಲಿ ಯಾವ ರೀತಿಯಾಗಿ ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ ಅಂತ ನಿಮಗೆ ಗೊತ್ತು. ಇವತ್ತು ಯಾವ ರೀತಿಯಾಗಿ ಅಂತಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಏನಾದರೂ ಒಂದು ವಿಡಿಯೋ ವೈರಲ್ ಆಗಿ ಅವನೇನಾದ್ರು ಒಂದು ವಿಡಿಯೋ ಮಾಡಿ ಅವನೇನೋ ವೈರಲ್ ಆದರೆ ನೆಕ್ಸ್ಟ್ ಡೇ ಅವನಿಗೆ ಬೇರೆ ಒಂದು ಚಾನ್ಸಸ್ಗಳು, ಆರ ತುರಾಯಿ, ಸನ್ಮಾನ, ಮತ್ತೊಂದು ಮಗದೊಂದು ಎಲ್ಲ ಸಿಗುತ್ತೆ. ಪಾಪ ವರ್ಷಾನುಗಟ್ಲೆ ಕಷ್ಟಪಟ್ಟು ಮಾಡೋವಂಥವ್ರಿಗೆ, ಕಲಾವಿದರಿಗೆ ಅಂಥವು ಸಿಗಲ್ಲ. ಎಷ್ಟೋ ಜನ ರಂಗಭೂಮಿಯಿಂದ ಆಗಿರ್ಬೋದು, ಮತ್ತೊಂದು ನಾಟಕ ಮತ್ತೊಂದು ಎಲ್ಲ ಮಾಡಿಕೊಂಡು ನಮಗೊಂದು ಚಾನ್ಸ್ ಸಿಕ್ಕಿದ್ರೆ ಸಾಕು ಅಂತ ಎಷ್ಟೋ ಜನ ಹಳ್ಳಿಗಳಲ್ಲಿ ಕಾಯ್ತಾ ಇರ್ತಾರೆ. ಅಂತ ಹುಡುಕಿರಿ ಸ್ವಾಮಿ, ಹುಡುಕಿ ತಗೊಂಬನ್ನಿ ಅಂತಾರನ. ಆಡಿಷನ್ ಮಾಡ್ತೀರಿ, ಮೂರು ಸತಿ ಆಡಿಷನ್ ಮಾಡ್ತೀರಿ, ಏನಾದರೂ ಕೂಡ 2 ಸತಿ ಆಗಿಲ್ಲ ಅಂತ ಅಂದರೆ ಅವ್ರನ್ನ ರಿಜೆಕ್ಟ್ ಮಾಡ್ತೀರಾ. ಇವ್ರನ್ನ ಯಾವ ಸೀಮೆ ಆಡಿಷನ್ ಮಾಡಿದಿರ ನೀವು? ಬರೀ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ದೇಡಿಕೆ ಅವ್ರ ಫಾಲೋವರ್ಸು ಲೈಕ್ ನೋಡ್ದೇಡಿಕೆನೆ ಇವ್ರ ಆಡಿಷನ್ ಮುಗ್ದೋಯ್ತು. ಇವ್ರನ್ನ ಕರೆದ್ಬಿಟ್ಟು ಯಾವುದೇ ರೀತಿಯಾಗಿ ನೀವು ಆಕ್ಟಿಂಗ್ ಮಾಡೋದು ಮತ್ತೊಂದು ಏನು ಆಡಿಷನ್ ಮಾಡಿದ್ರು ನಮಗಂತೂ ಗೊತ್ತಿಲ್ಲ. ನಾವಂತೂ ಇದನ್ನ ತೀವ್ರವಾಗಿ ಅಂತಂದರೆ ಖಂಡಿಸ್ತೇವೆ. ಯಾಕೆಂತಂದರೆ ಹಲವಾರು ಜನ ಇದ್ದಾರ್ರಿ, ಅವ್ರನ್ನ ಕರ್ಕೊಬಂದು ಒಂದು ಚಾನ್ಸ್ ಕೊಡ್ರಿ. ಬಡವ್ರ ಮಕ್ಳಿದ್ದಾರೆ, ಬಡವ್ರ ಮಕ್ಕಳು ಬೆಳಿಬೇಕು ಅನ್ನೋದು ಎಲ್ಲರಿಗೂ ಆಸೆ ಇದೆ. ಇವರಿಗೆ ಆ ಯೋಗ್ಯತೆ ಇದೆಯೋ ಅನ್ನೋದು ನಮಗೆ ಗೊತ್ತಿಲ್ಲ. ಒಟ್ಟಿಗೆ ಒಳ್ಳೊಳ್ಳೆ ಕಲಾವಿದರಿದ್ದಾರೆ, ಒಳ್ಳೊಳ್ಳೆ ಪ್ರತಿಭೆಗಳಿದ್ದಾರೆ, ಅಂಥವ್ರನ್ನ ಹುಡುಕಿ ತನ್ನಿ. ನಿಮ್ಮ ಟೀಮ್ ಕಳಿಸಿ, ಹಳ್ಳಿ ಪ್ರತಿಭೆಗಳು ಕರ್ಕೊಬನ್ನಿ, ಕಳಿಸಿ. ಅಲ್ಲಿ ಕೂತಿರುವಂಥ ಜಡ್ಜಸ್ಗಳಿಗೆ ನಮಸ್ಕಾರ ನಿಮಗೆ. ಅಲ್ಲ ರೀ, ನೀವು ಯಾರ್ಯಾರು ಏನೇನು ಯಾವ ಇದರಲ್ಲಿ ಆ್ಯಂಗಲಲ್ಲಿ ಫೇಮಸ್ ಆಗಿದ್ದಾರೆ, ಯಾರನ್ನು ಕರ್ಕೊಂಬರ್ತಾ ಇದ್ದೀರಾ, ಈ ವಿನ್ನಲ್ಲಿ ಏನು ನೀವೇನಾದ್ರು ಕೂಡ ತಿಳ್ಕೊಂಡಿದ್ದೀರಾ? ಏನೂ ಇಲ್ಲ. ನೀವು ಅವ್ರು ಕರ್ಕೊಬಂದು ಕುಣಿಸ್ತಾರೆ, ಅವ್ರು ಏನಾರು ಚೆನ್ನಾಗಿ ಮಾಡಿದ್ರೆ ಅಂತ ಸ್ಮೇಲ್ ಮಾಡ್ತೀರಾ, ನೆಗೆ ಮಾಡ್ತೀರಾ, ಚೆನ್ನಾಗಿದೆ ಅಂತ ಹೇಳ್ತೀರಾ. ಇದು ನಮ್ಮ ಹಣೆ ಬರ ಸ್ನೇಹಿತರೆ. ಹಾಗಾಗಿ ಈ ವಿಡಿಯೋವನ್ನು ನೋಡ್ದೇಡಕ್ಕೆ ಭಾಳ ಬೇಜಾರಾಯಿತು. ಅಲ್ಲ ರೀ, ಒಳ್ಳೊಳ್ಳೆ ಪ್ರತಿಭೆಗಳಿದ್ದಾರೆ ಕಣ್ರಿ, ಈ ರೀತಿಯಾಗಿ ಮಾಡೋವಂಥದ್ದು ಸರಿ ಇಲ್ಲ ಅನ್ನೋದು ನನ್ನ ಮುಖಾಂತರ ಹೇಳ್ತಾ. ಹಾಗೆ ರಾಘವೇಂದ್ರ ಹುಣಸೂರ್ ಅವರೇ, ನೀವು ಈ ರೀತಿಯಾಗಿ ಇಂಥ ಪ್ರತಿಭೆಗಳನ್ನು ವೈರಲ್ ಆದವರಿಗೆ ಕೊಡೋದಾದರೆ, ಎಷ್ಟೋ ಜನ ವೈರಲ್ ಆಗಿರೋರಿದ್ದಾರೆ, ಅವ್ರಿಗೂ ಕೊಡಿ. ಏನು TRPಗೋಸ್ಕರ ಮಾಡ್ತಿರೋ ಮತ್ತೊಂದು, ಎಷ್ಟೋ ನಿಮ್ಮ ಚಾನಲ್ ಮೇಲೆ ಎಷ್ಟೋ ಜನ
ಮತ್ತೊಂದು ಕಡೆ ಎಲ್ಲ ಕಡೆ ಇಂಟ್ರೆಸ್ಟ್ ಇಟ್ಟು ನೋಡ್ತಾ ಇರ್ತಾರೆ. ಆಹಾ ಒಳ್ಳೆ ಸಖತ್ತ ಪ್ರೋಗ್ರಾಮ್ ಮಾಡ್ತಾರೆ, ಕಾಮಿಡಿ ಕಿಲಾಡಿ, ಮತ್ತೊಂದು ಸರಿಗಮಪ, ಒಳ್ಳೊಳ್ಳೆ ಧಾರಾವಾಹಿಗಳು ಎಲ್ಲನೂ ಕೂಡ ನೋಡ್ತಾ ಇರ್ತಾರೆ. ಆದರೆ ನೀವು ಜನವನ್ನು ಮೆಚ್ಚಿಸೋಕ್ಕೋಸ್ಕರ ಹಿಂಗೆ ಯಾರನ್ನೋ ಈ ರೀತಿಯಾಗಿ ಹಾಡುವಂಥವ್ರನ್ನ ಕರ್ಕೊಬಂದು ತೋರಿಸೋವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಸ್ನೇಹಿತರೆ. ಹಾಗಾಗಿ ಒಂದು ವಿಡಿಯೋವನ್ನು ಮಾಡುವ ಮುಖಾಂತರ ನನ್ನ ಒಳಗಿರುವಂತಹ ಒಂದು ಆಕ್ರೋಶವನ್ನು ಅಂತಂದರೆ, ನನ್ನ ಉದ್ದೇಶ ಏನಪ್ಪ ಅಂತಂದರೆ, ನನಗೆ ಒಳ್ಳೆ ಕಲಾವಿದರಿಗೆ, ಒಳ್ಳೆ ಕಲೆ ಇರುವಂಥವ್ರಿಗೆ ಗುರುತಿಸಿ ಅವರನ್ನು ಪ್ರೋತ್ಸಾಹ ಮತ್ತೊಂದು ಮಾಡಿದಂಥ ಸಂದರ್ಭದಲ್ಲಿ ಅವರು ದೊಡ್ಡ ದೊಡ್ಡ ನಟರಾಗ್ತಾರೆ, ಒಂದು ಒಳ್ಳೆ ಸಂದೇಶ ಕೊಡುವಂಥ ಒಂದು ಫಿಲಮ್ನನ್ನು ಮಾಡ್ತಾರೆ, ಮತ್ತೊಂದು ಮಾಡ್ತಾರೆ. ಅಂಥವ್ರು ಬಡವ್ರ ಮಕ್ಕಳಿಗೆ ಒಂದು ಚಾನ್ಸ್ ಸಿಗಬೇಕು ಅಂತ ಒಂದು ಹಿತದೃಷ್ಟಿಯಲ್ಲಿ ಒಂದು ವಿಡಿಯೋವನ್ನು ಮಾಡಿದ್ದೇನೆ ಸ್ನೇಹಿತರೆ. ಹಾಗಾಗಿ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ, ಫಾಲೋ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅನ್ನೋದನ್ನು ಮುಖಾಂತರ ನಮ್ಮೆಲ್ಲ ವೀಕ್ಷಕರಿಗೆ ಹೇಳಕ್ಕೆ ಬಯಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.